ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ವಿಜಯದಶಮಿ ದಿನ ಖಂಡಿತವಾಗ್ಲೂ ಯಾರು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ, ಅದರಲ್ಲೂ ಇಷ್ಟಪಟ್ಟಂತಹ ಹುಡುಗನಾಗಿರ್ಬೋದು ಹುಡುಗಿನಾಗಿರ್ಬೋದು, ಪರಸ್ಪರ ಯಾರು ಪ್ರೀತಿ ಮಾಡ್ತಾ ಇದ್ದೀರೋ, ಅಥವಾ ಯಾರು ಇಂಥದ್ದೇ ಹುಡುಗಿನ ನಾನು ಮದುವೆ ಆಗಬೇಕು ಅಥವಾ ಇಂಥದ್ದೇ ಹುಡುಗನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ಅಂಥವ್ರು ಇದೊಂದು ಪುಟ್ಟ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟವರನ್ನು ಮದುವೆ ಆಗುವಂಥ ಚಾನ್ಸಸ್ಸು 100ಕ್ಕೆ 90% ಆಗೇ ಆಗುತ್ತೆ. 100ಕ್ಕೆ 100ರಷ್ಟು ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ, ದೊಡ್ಡವರು ಹೇಳಿದ್ದಾರೆ, ಮತ್ತು ಗ್ರಂಥದಲ್ಲೂ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಏನು ಮಾಡಬೇಕು ಅಂದರೆ, ವಿಜಯದಶಮಿ ದಿನ ಎಲ್ಲಾದರೂ ದುರ್ಗಾ ದೇವಸ್ಥಾನದ ಮುಂದೆ ಇರೋವಂತಹ ಬನ್ನಿ ಎಲೆಗಳನ್ನ ನೀವು ತಗೊಂಡೋಗಿ ಅದನ್ನು ನೀವು ಪ್ರೀತಿಸ್ತಾ ಇರುವಂತಹ ಹುಡುಗ ಮತ್ತು ಅಥವಾ ಹುಡುಗಿ ಅವರಿಗೆ ನೀವು ಆ ಬನ್ನಿ ಎಲೆಗಳನ್ನ ನೀವು ಅವರಿಗೆ ಅಂದರೆ ಅವ್ರಿಗೆ ಕೊಡಬೇಕು. ಕೊಟ್ಟಾಗ ಪರಸ್ಪರ ವಿನಿಮಯ ಮಾಡಿಕೊಳ್ಬೇಕು. ಅಂದರೆ ನಿಮ್ಮ ಕೈಯಿಂದ ಅವರ ಕೈಗೆ ನೀವು ಆ ಬನ್ನಿ ಎಲೆಗಳನ್ನ ಕೊಟ್ಟು ದುರ್ಗಾದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ನಮ್ಮಿಬ್ಬರು ಪ್ರೀತಿ ಪರಸ್ಪರ ಜೊತೆಯಾಗಿ ಭಾಳ ಸಂಗಾತಿಗಳಾಗಿ 100 ವರ್ಷ ನಾವಿಬ್ಬರು ಬಾಳಬೇಕು ಅಂತ ಹೇಳಿ ಒಳ್ಳೆ ಮಾತನ್ನು ಆಡಿ ಒಳ್ಳೆ ರೀತಿಯಲ್ಲಿ ನೀವು ಬನ್ನಿ ಎಲೆಗಳನ್ನ ಕೊಟ್ಟಿದ್ದೆ ಆದರೆ, ಹಂಚ್ಕೊಂಡಿದ್ದೆ ಆದರೆ, ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು ಹುಡುಗಿನ ಖಂಡಿತವಾಗ್ಲೂ ಮದುವೆ ಆಗ್ಬೋದು. ಇದು ಖಂಡಿತವಾಗ್ಲೂ ತುಂಬ ಸರಳವಾದದ್ದು. ಖಂಡಿತವಾಗ್ಲೂ ಯಾರಿಗೆ ಅಗತ್ಯ ಇದೆಯೋ ಅದನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾರು ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ, ಮನಸ್ತಾಪ ಆಗ್ತಿದೆ, ಕಿತ್ತಾಟ ಆಗ್ತಿದೆ ಅಂತ ಅನ್ನೋರು ಕೂಡ ನೀವು ನಿಮ್ಮ ಗಂಡಂದ್ರಿಗೆ ಬನ್ನಿ ಎಲೆಗಳನ್ನ ಅವತ್ತಿನ ದಿನ ವಿಜಯದಶಮಿ ದಿನ ಕೊಟ್ಟು ವಿನಿಮಯ ಮಾಡ್ಕೊಳ್ಳೋದ್ರಿಂದ ಗಂಡನಿಗೆ ಹೆಂಡತಿ ಕೊಡ್ಬೋದು, ಹೆಂಡತಿ ಗಂಡನಿಗೆ ಕೊಟ್ಟು ನನ್ನ ಜೊತೆ ನೀವು ಪ್ರೀತಿಯಿಂದ ಇರಿ ಅಂತ ನೀವು ಗಂಡನಿಗೆ ಕೊಟ್ಟು ಅದನ್ನು ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅವರು ನಿಮ್ಮ ಹತ್ರ ಪ್ರೀತಿಯಿಂದ ಇರೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹೆಂಡತಿಗೆ ನೀವು ಕೊಟ್ಟರೆ ಹೆಂಡತಿ ಕೂಡ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಈ ಬನ್ನಿ ಎಲೆಗಳು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇದನ್ನು ಖಂಡಿತವಾಗ್ಲೂ ಚಿಕ್ಕದು ಆದರೆ ಖಂಡಿತವಾಗ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಬನ್ನಿ ಎಲೆಗಳು ಗಣೇಶ ದೇವರು ಇಷ್ಟಪಡೋವಂಥದ್ದು, ಮಹಾಲಕ್ಷ್ಮಿ ಇಷ್ಟಪಡೋವಂಥದ್ದು, ದುರ್ಗೆಗೆ ತುಂಬ ಇಷ್ಟಪಡೋವಂತಹ ಈ ಎಲೆಗಳನ್ನ ನಾವು ಅವತ್ತಿನ ದಿನ ವಿನಿಮಯ ಮಾಡಿಕೊಂಡಾಗ ಅದ್ಭುತವಾದ ಶಕ್ತಿ ಇರುತ್ತೆ. ಅದರಲ್ಲೂ ಅದು ನವರಾತ್ರಿಯ ಸಮಯದಲ್ಲೇ ಮಾಡಿಕೊಂಡ್ರೆ ಮಾತ್ರ ಅದು ಅಷ್ಟು ವಿಶೇಷವಾಗಿರೋದು. ಬೇರೆ ದಿನಗಳಲ್ಲಿ ಅಷ್ಟು ಏನು ಅಂದರೆ ಇರುತ್ತೆ ಪ್ರಾಮುಖ್ಯತೆ, ಆದರೆ ಆ ದಿನದಲ್ಲಿ ಮಾಡಿಕೊಂಡಾಗ ಅದಕ್ಕೆ ಅದರದೇ ಆದ ಒಂದು ಶಕ್ತಿ ಇದೆ. ಅದರದ್ದೇ ಆದಂಥ ಚಿನ್ನದ ಮರದಂಥ ಪ್ರತಿಯೊಂದು ಬನ್ನಿ ಎಲೆಗಳೆಲ್ಲ ಚಿನ್ನದ ಆಗೋಂಥ ಸಂದರ್ಭ. ಅಂದರೆ ಪ್ರತಿಯೊಂದು ಎಲೆ, ಕಾಯಿ, ಬುಡ ಅದೆಲ್ಲ ಅದಕ್ಕೆ ಆದಂಥ ವಿಶೇಷತೆ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಮುಖ್ಯವಾಗಿ ಬನ್ನಿ ಎಲೆಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಅಕಸ್ಮಾತು ಈಗ ಇಂಥ ಮನೆಯಿಂದ ನಾವು ಒಂದು ಹೆಣ್ಣನ್ನು ತರಬೇಕು ಅಂತ ತಂದೆ ತಾಯಿ ಮನಸ್ಸಲ್ಲಿ ಇರುತ್ತೆ. ಅಂಥ ಮನೆಗೆ ಹೋಗಿ ನೀವು ಅವತ್ತಿನ ದಿನ ಬನ್ನಿ ಎಲೆಗಳನ್ನ ಅವರಿಗೆ ಕೊಟ್ಟು ವಿನಿಮಯ ಮಾಡ್ಕೊಳ್ಳೋದ್ರಿಂದ, ಅಥವಾ ಇಂಥ ಅಳಿಯ ನಮ್ಮ ಮನೆಗೆ ಅಳಿಯನಾಗಿ ಬರಬೇಕು ಅಂತ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ, ಅಂಥವರ ಮನೆಗೂ ಕೂಡ ನೀವು ಅವತ್ತಿನ ದಿನ ಬನ್ನಿ ಎಲೆಗಳನ್ನ ವಿನಿಮಯ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಇಷ್ಟಪಡುತ್ತಿರೋಂಥ ಮನೆಯ ಸೊಸೆನೇ ನಿಮಗೆ ಬರ್ಬೋದು ಅಥವಾ ಅಳಿಯನೇ ನಿಮಗೆ ಬರ್ಬೋದು. ಇದೊಂದನ್ನು ನೀವು ಮಾಡ್ಕೊಬೋದು ಸ್ನೇಹಿತರೆ. ನನಗೆ ಗೊತ್ತಿದ್ದವರು ಯಾರೋ ಒಬ್ಬರು ಹೇಳಿದ್ರು, ಅದನ್ನು ಗುರುಗಳು ಹೇಳಿದ್ರು, ನಾನು ಅದನ್ನು ನಿಮಗೆ ತಿಳಿಸ್ತಿದ್ದೀನಿ. ಮತ್ತು ಇದು ಗ್ರಂಥದಲ್ಲೂ ಇದೆಯಂತೆ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಅಗತ್ಯ ಇದೆ ಅಂತ ಅನಿಸುತ್ತೋ, ಇದು ಮಾಡ್ಕೊಬೇಕು ಅಂತ ಅನಿಸ್ತೈತೋ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಟ್ಟಿನಲ್ಲಿ ಪರಸ್ಪರ ಪ್ರೀತಿನ ಹಂಚ್ಕೊಳ್ಳೋದ್ರಿಂದ ನೀವು ಇಷ್ಟಪಟ್ಟಂಥದ್ದು ನಿಮಗೆ ಸಿಗುತ್ತೆ ಅನ್ನೋದು ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.